ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮ ಇದೀಗ ಕರ್ನಾಟಕದ ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯ ಮೇಲೂ ಪರಿಣಾಮ ಬೀರಿದೆ. ಅರಬ್ ರಾಷ್ಟ್ರಗಳಿಗೆ ರಫ್ತಾಗುತ್ತಿದ್ದ ಚಿಲ್ಲಿ ಪೌಡರ್ ಅನ್ನು ತಾತ್ಕಾಲಿಕವಾಗಿ ಹೋಲ್ಡ್ ಮಾಡುವಂತೆ ಸೂಚನೆ ಬಂದ ಹಿನ್ನೆಲೆಯಲ್ಲಿ ರಫ್ತು ಪ್ರಕ್ರಿಯೆ ಸ್ಥಗಿತಗೊಂಡಿದೆ. ವಿಶ್ವ ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಗೆ ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ತಟ್ಟಿದೆ. ಅರಬ್ ರಾಷ್ಟ್ರಗಳಿಗೆ ರಫ್ತಾಗುತ್ತಿದ್ದ ಚಿಲ್ಲಿ ಪೌಡರ್ ಅನ್ನ ತಾತ್ಕಾಲಿಕವಾಗಿ ಹೋಲ್ಡ್ ಮಾಡುವಂತೆ ವಿದೇಶಿ ವ್ಯಾಪಾರಿಗಳಿಂದ ಇಮೇಲ್ ಮೂಲಕ ಸಂದೇಶ ಬಂದಿದೆ ಎಂದು ವರ್ತಕರು ತಿಳಿಸಿದ್ದಾರೆ. ಇರಾನ್ ಹಾಗೂ ಇರಾಕ್ ದೇಶಗಳಲ್ಲಿ ಬ್ಯಾಡಗಿ ಮೆಣಸಿನಕಾಯಿಗೆ ದೊಡ್ಡ ಮಟ್ಟದ ಬೇಡಿಕೆ ಇದ್ದು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ರಫ್ತು ಇದೀಗ ಸ್ಥಗಿತಗೊಂಡಿದೆ. ಇತ್ತೀಚೆಗೆ ಮೆಣಸಿನಕಾಯಿ ದರ ಏರಿಕೆಯಿಂದ ಸಂತಸಗೊಂಡಿದ್ದ ರೈತರಿಗೆ ಈ ಬೆಳವಣಿಗೆ ದೊಡ್ಡ ಆಘಾತ ನೀಡಿದೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ರೈತರು, ವರ್ತಕರು ಹಾಗೂ ಸರಕು ಸಾಗಾಟ ಕ್ಷೇತ್ರಕ್ಕೂ ಭಾರಿ ನಷ್ಟವಾಗುವ ಸಾಧ್ಯತೆ ಇದೆ ಎಂದು ವ್ಯಾಪಾರಿಗಳು ಎಚ್ಚರಿಸಿದ್ದಾರೆ. ವಿಶ್ವ ನಾಯಕರು ಶೀಘ್ರ ಶಾಂತಿ ಸಭೆ ನಡೆಸಿ ಯುದ್ಧವನ್ನು ನಿಲ್ಲಿಸಬೇಕೆಂದು ವರ್ತಕರು ಮನವಿ ಮಾಡಿದ್ದಾರೆ. ಬ್ಯಾಡಗಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿಂದ ಏನು ಸಮಸ್ಯೆ ಆಗ್ತಿದೆ ಸರ್? ಏನು ರಫ್ತು ಆಗ್ತಾ ಇಲ್ಲ. ಇವಾಗ ಏನಾಗಿದೆ, ಈ ವರ್ಷ ಬೆಳೆ ಭಾಳ ಕಡಿಮೆ ಇರೋದ್ರಿಂದ ದರದಲ್ಲಿ ಭಾಳ ಉನ್ನತ ಮಟ್ಟಕ್ಕೆ ರೇಟ್ ಹೋಗಿತ್ತು. ಇದರಿಂದ ರೈತರು ಕೂಡ ಭಾಳ ಖುಷಿಯಿಂದ ಅವರ ಪದಾರ್ಥವನ್ನು ನಮ್ಮ ಮಾರ್ಕೆಟಿಗೆ ಮಾರ್ತಾ ಬಂದಿದ್ದರು. ಇವಾಗ ಸಡನ್ಲಿ ಒಂದು 10 ದಿವಸದಿಂದ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಿಡಲ್ ಈಸ್ಟಲ್ಲಿ ಸ್ವಲ್ಪ ವಾರ್ ಚಲೋವಾಗಿದ್ದಕ್ಕೆ ಏನಾಗಿದೆ, ಮೊನ್ನೆ ತನಕ ನಮ್ಗೆ ಯಾವುದೇ ಥರದ ಎಫೆಕ್ಟ್ ಆಗಿದ್ದಿಲ್ಲ. ನಿನ್ನೆಯಿಂದ ಎಲ್ಲ ಡೀಮ್ಡ್ ಎಕ್ಸ್ಪೋರ್ಟರ್ ಇರ್ಬೋದು, ಎಕ್ಸ್ಪೋರ್ಟರ್ಸ್ ಇರ್ಬೋದು, ಒಂದು ನಮಗೆ ಮೇಲ್ ಬರ್ತಾ ಇದೆ, ಫೋನ್ ಕಾಲ್ ಬರ್ತಾ ಇದೆ, ಸದ್ಯಕ್ಕೆ ನಮ್ಮ ಪ್ರಾಡಕ್ಟನ್ನು ಎಲ್ಲಿಗೂ ಕಳಿಸ್ಬೇಡಿ, ಹೋಲ್ಡ್ ಮಾಡಿ ಅನ್ನೋದನ್ನು ನಮಗೆ ವಾರ್ನಿಂಗ್ ಬರ್ತಾ ಇದೆ. ಸೊ ಮುಂಬರೋ ದಿನಗಳಲ್ಲಿ ಅದು ಇದೇ ರೀತಿ ಯುದ್ಧ ಕಂಟಿನ್ಯೂ ಆದರೆ ಅದು ಐಟಮ್ ಕೂಡ ಹೋಗೋದು, ರಫ್ತು ಆಗೋದು ಕೂಡ ಕ್ಯಾನ್ಸಲ್ ಆಗಬಹುದು. ಕ್ಯಾನ್ಸಲ್ ಆದ ತಕ್ಷಣ ಏನು ಇಂಪ್ಯಾಕ್ಟ್ ಆಗ್ತದೆ ಅಂದರೆ, ಮುಂದೆ ರೈತರು ಬೆಳೆದಂಥ ಮೆಣಸಿನಕಾಯಿಗೆ ಅವರು ಸರಿಯಾದ ಬೆಲೆ ಸಿಗಲಿಕ್ಕಿಲ್ಲ. ಯಾಕೆ ಅಂದರೆ ಎಕ್ಸ್ಪೋರ್ಟರ್ಸ್ಗೆ ನಮಗೆ ಯಾವುದೇ ಥರ ಆರ್ಡರ್ ಇಲ್ಲ ಅಂದರೆ ನಾವು ಯಾವುದು ತೊಗೊಳಂಗಿಲ್ಲ. ಡೊಮೆಸ್ಟಿಕ್ ಮಾರ್ಕೆಟಿಗೆ ಎಷ್ಟು ಹೋಗ್ತದೆ? ಡೊಮೆಸ್ಟಿಕ್ ಮಾರ್ಕೆಟಿಗೆ ಹೋಗೋದು 60%, 40% ಎಕ್ಸ್ಪೋರ್ಟ್ ಆಗ್ತದೆ. ಆ 40% ಇಲ್ಲಿ ಲೋಕಲ್ ಹೋಗ್ಬೇಕಂದ್ರೆ ದರದಲ್ಲಿ ಮತ್ತೆ ಕುಸಿತ ಕಾಣ್ತದೆ. ಪಾಪ ರೈತರಿಗೆ ಕೈ ಮುಂದಿದ್ದು ತುತ್ತು ಬಾಯಿ ಬರ್ದಂಗೆ ಆಗ್ತದೆ. ಸೊ ಇದರಿಂದ ಈ ಎಂಥ ಒಳ್ಳೆ ವಿಶ್ವದಲ್ಲಿರೋಂಥ ನಾಯಕರು ಇದು ಮಾನವ ಕುಲಕ್ಕೆ ಧಕ್ಕೆ ಬರ್ತದೆ ಅಂತೇಳಿ ಅದನ್ನು ಯುದ್ಧನ ನಿಲ್ಲಿಸಬೇಕು. ಈಗ ನೋಬೆಲ್ ಪ್ರಶಸ್ತಿ ನನಗೆ ಕೊಡ್ರಿ ಅಂತಂದು ನಮ್ಮ ಟ್ರಂಪ್ ಅವರು ಎಲ್ಲರಿಗೂ ಮನವಿ ಮಾಡ್ತಿದ್ದಾರೆ. ಅವರೇ ಮತ್ತೆ ಯುದ್ಧ ಮಾಡ್ತಾರೆ, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ. ಇದೊಂದು ಬಹಳ ಶೋಚನೀಯ ಸ್ಥಿತಿ ಬರ್ತದೆ. ಒಂದು ಕಡೆಗೆ ನನಗೆ ನೋಬೆಲ್ ಬೇಕು ಅಂತಾರೆ, ಇನ್ನೊಂದು ಕಡೆಗೆ ಮತ್ತೆ ಯುದ್ಧ ಮಾಡ್ತಾರೆ, ಸರ್ವಾಧಿಕಾರಿ ತೋರಿಸ್ತಾರೆ, ಎರಡು ಮಾಡೋದವ್ರೆ. ಇದರಿಂದ ಮಹಾನ್ ನಾಯಕರಿದ್ದಾರೆ, ಎಲ್ಲರೂ ಸೇರಿ ವಿಶ್ವ ನಾಯಕರು ಎಲ್ಲ ಒಂದು ಕಡೆಗೆ ಸೇರಿ ಯುದ್ಧ ನಿಲ್ಲಿಸಬೇಕು. ಅವ್ರವರಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಒಂದು ಮಾನವ ಕುಲಕ್ಕೆ ಧಕ್ಕೆ ಆಗದಂಗೆ ನಾವು ನೋಡ್ಕೊಂಡು ಹೋದ್ರೆ ಒಳ್ಳೇದು. ಯಾಕಂದರೆ ಏನಾಗುತ್ತೆ, ಗ್ಲೋಬಲೈಸೇಷನ್ ಆಗಿದ್ದರಿಂದ ದೈವದತ್ತವಾಗಿ ಅಲ್ಲಿ ಬೆಳೆದ ಪದಾರ್ಥ ನಮಗೆ ಬೇಕು, ನಮಗೆ ಬೆಳೆದ ಪದಾರ್ಥ ಅವ್ರಿಗೆ ಬೇಕು. ಇದರಿಂದ ಅವರಲ್ಲಿ ಮೆಣಸಿನಕಾಯಿ ಬೆಳೆಯೋಕ್ಕಾಗಂಗಿಲ್ಲ, ನಾವಿಲ್ಲಿ ಡ್ರೈ ಫ್ರೂಟ್ಸ್ ಬೆಳೆಯೋಕ್ಕಾಗಂಗಿಲ್ಲ, ತೈಲ ನಮಗೆ ಬೇಕೇ ಬೇಕು, ಬೇಕೇ ಬೇಕು, ಗ್ಯಾಸಿಗೂ ಸಮಸ್ಯೆ ಆಗ್ತಾ ಇದೆ, ಎಲ್ಲದಕ್ಕೂ ಸಮಸ್ಯೆ ಆಗ್ತಾ ಇದೆ. ಸೊ ಅದರಿಂದ ನಾನು ಒಂದು ವಿನಂತಿ ಮಾಡೋದೇನೆಂದರೆ, ವಿಶ್ವ ಮಟ್ಟದಲ್ಲಿ ಎಂಥ ಮಹಾನ್ ಘಟಾನುಘಟಿಗಳು ನಾಯಕರಿದ್ದಾರೆ, ಅವರೆಲ್ಲ ಈಗ ವಿಶ್ವ ಸಮಿಟ್ ಅಂತಾರೆ, G7 ಅಂತಾರೆ, ಇವರೆಲ್ಲರೂ ಸೇರಿ ಒಂದು ಹಂತಕ್ಕೆ ಬಂದು ಮಾತುಕತೆಯಿಂದ ತಮ್ಮ ಒಳಗಿನ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಂಡು ಯುದ್ಧ ನಿಲ್ಲಿಸಿದರೆ ಮಾನವ ಕುಲಕ್ಕೂ ಒಳ್ಳೆಯದಾಗುತ್ತೆ, ಜಗತ್ತಿಗೂ ಒಳ್ಳೆಯದಾಗುತ್ತೆ ಅಂತ ನಾವು